ಲಿಗಮೆಂಟಲ್ ಇಂಜುರಿ ಲಿಗಮೆಂಟಲ್ ಟಿಯರ್ ತುಂಬಾ ಜನರಿಗೆ ರೆಗ್ಯುಲರ್ ಆಗಿ ಇರುವಂತದ್ದು. ಸ್ವಲ್ಪ ಫೋಮೋ ಅಥವಾ ಸ್ವಲ್ಪ ಸೈಕ್ಲಿಂಗ್ ಮಾಡಿದ್ರೆ ಅಥ್ಲೀಟ್ಸ್ ಗಳಿಗೆ ಅಷ್ಟೇ ಸೀಮಿತವಾಗಿದೆ ಇದು. ಲಿಗಮೆಂಟ್ ತಕ್ಷಣ ನಮ್ಮ ಕಾಲಲ್ಲಿದ್ದಾವೆ ಅಂತ ಅನ್ಕೋತೀವಿ ನಾವು. ಎಲ್ಲ ಕಡೆ ಇರುವಂಥದ್ದು ಲಿಗಮೆಂಟ್ಸ್ ಅದು. ಮತ್ತೆ ಲಿಗಮೆಂಟ್ ಟಿಯರ್ನ ನಾವು ಸರ್ಜರಿ ಮಾಡಿಸ್ಬೇಕಾ ಅಥವಾ ಅದಕ್ಕೆ ನೀವು ಬ್ರೇಸ್ ಹಾಕೊಂಡು ಈ ಥರ ಹಂಗೆ ರನ್ ಮಾಡಬೇಕಾ? ಸೊ ಈ ಎಲ್ಲ ಪ್ರಶ್ನೆಗಳು ಬಂದರೆ ಇದು ಯಾವುದು ಪರಿಹಾರನೇ ಅಲ್ಲ. ಪರ್ಟಿಕ್ಯುಲರ್ಲಿ ಸಿಟಿ ಅರ್ಬನ್ ಲೈಫಲ್ಲಿ ಏನು ಲೀಡ್ ಮಾಡ್ತಾ ಇದ್ದಾರೋ ವಾರದ ಒಂದು 2-3 ಸರಿನಾದರೂ ಹೊರಗಡೆ ತಿಂತಾರೆ. ಆಚೆ ಕಡೆ ತಿನ್ನೋದು, ಬೆಂಗಳೂರಲ್ಲಿ ಅದು ಜಾಸ್ತಿ ಹೊರಡೋದು, ಆಚೆ ಕಡೆ ತಿನ್ನೋದು. ಅದು ಏನು ಹಾಕಿರ್ತಾರೆ, ಏನು ಮಾಡಿರ್ತಾರೆ ಏನು ಕೇಳಲ್ಲ. ಬಂದರೆ ಆಯುರ್ವೇದದಲ್ಲಿ ಕೇಳ್ತಾರೆ, ಈ ಮೆಡಿಸಿನ್ ತೊಗೊಂಡ್ರೆ ಇದೇನಾರ ಸೈಡ್ ಎಫೆಕ್ಟ್ ಇದೆಯಾ, ಜಂಕ್ ಫುಡ್ ತಿಂದ್ರೆ ಏನಾರ ಆಗುತ್ತಾ ಅನ್ನೋ ಪ್ರಶ್ನೆ ಇಲ್ಲ ಯಾರಿಗೆ. ಸೊ ಸರ್ಜರಿ ಬಗ್ಗೆ ಒಪಿನಿಯನ್ ಇದೆ. ಸರ್ಜರಿ ಮಾಡ್ಕೊಂಡ್ಮೇಲೆ ಹೇಗಿದ್ದಾರೆ ಆ ಟೈಮಲ್ಲಿ ಅದು ರಿಕವರ್ಡ್ ಅಂತ ಅನ್ಸಿದ್ರು ಮತ್ತೆ ತಿರ್ಗಾ ಡ್ಯಾಮೇಜಸ್ ಆಗಿರೋದನ್ನು ನೋಡಿದೀವಿ, ಮತ್ತೆ ಬೇರೆ ಕಡೆಗೆ ಇನ್ನೆಲ್ಲೋ ಆಗಿರೋದನ್ನು ನೋಡಿದ್ವಿ. ನೀವು ಓಪನ್ ಕೇಳಬೇಕು, ಯಾರು ಸರ್ಜರಿ ಅಂತ ಹೇಳ್ತಾರೋ ಅವ್ರ ಹತ್ರ ಡಾಕ್ಟರ್ ಹತ್ರನೇ ಕೇಳಬೇಕು. ಇದು ಮೊದಲಂಗೆ ಆಗುತ್ತಾ? ಕನಿಷ್ಠ ಒಂದು 20-25% ಗೇಟ್ ಚೇಂಜ್ ಆಗುತ್ತೆ, ನಡಿಗೆ ಸ್ಟೈಲ್ ಚೇಂಜ್ ಆಗುತ್ತೆ. ಎಷ್ಟು ಇಂಪಾರ್ಟೆಂಟ್ ನಡಿಗೆ ಸ್ಟೈಲ್ ನಮ್ದು. ನಾವು ಹೇಗೆ ನಡಿತೀವಿ ಅನ್ನೋದು ನಮ್ಮ ವ್ಯಕ್ತಿತ್ವನೇ ಕೊಡುವಂಥದ್ದಲ್ಲ. ಇನ್ನು ಕಾಲು ಹಿಂಗೆ ಹಾಕತ್ತ ಹೋದ್ರೆ ಪ್ರೆಸೆಂಟೇಷನ್ ಹಿಂಗೆ ಆಗುತ್ತೆ. ಅದು ಪಂಚಕರ್ಮ ಥೆರಪಿಗಳ ರೋಲ್ ಏನಾಗುತ್ತೆ ಲಿಗಮೆಂಟ್ ಟಿಯರ್ಗಳಲ್ಲಿ? ಪಂಚಕರ್ಮ ಮ್ಯಾಂಡೇಟ್ರಿ. ಫಸ್ಟ್ ನಾವು ಬ್ಲಡ್ ಅಲ್ಲಿ ಇರತಕ್ಕಂಥ ಆಸಿಡ್ ಅನ್ನ ರಿಮೂವ್ ಮಾಡಬೇಕು. ಆಸಿಡ್ ಲೆವೆಲ್ನ ಪದೇ ಆಸಿಡ್ ಟ್ರಿಗರ್ ಆಗ್ತಾ ಇರ್ತದೆ ಬ್ಲಡ್ ಅಲ್ಲಿ. ಕೆಲವರಿಗೆ ಮೈಗ್ರೇನ್ ಬರ್ತದೆ, ಕೆಲವರಿಗೆ ಲೂಸ್ ಮೋಷನ್ ಆಗುತ್ತೆ, ಕೆಲವರಿಗೆ ಹುಳಿ ತೆಗು ಬರುತ್ತೆ, ಕೆಲವರಿಗೆ ಹುಳಿ ತೆಗು ವಾಂತಿ ಆಗುತ್ತೆ. ಇವೆಲ್ಲವೂ ಆಸಿಡ್ ಹೆಚ್ಚಾಗಿದೆ ಅಂತಲೇ ಅರ್ಥ. ಹಾಗಾಗಿ ಫಸ್ಟ್ ಸಿಟ್ಟಿಂಗ್ ಅಲ್ಲೇ ರಕ್ತದಲ್ಲಿರ್ತಕ್ಕಂತಹ ಆಸಿಡ್ ಲೆವೆಲ್ ಅನ್ನ ತೆಗೆದಾಕ್ಬಿಡ್ತೀವಿ. ಒಂದು ಲಿಗಮೆಂಟ್ ಕಂಪ್ಲೀಟ್ ಟಿಯರ್ ಆಗಿರುತ್ತೆ, ಬೇರೆ ಲಿಗಮೆಂಟ್ ಇಂಜುರಿ ಚೆನ್ನಾಗೇ ಇರುತ್ತೆ, ಅದಕ್ಕೆ ಸರ್ಜರಿ ಬೇಕು. ಉಳಿದ ಈ ಕಾಲು ಇಲ್ಲಿರೋಂಥ ಲಿಗಮೆಂಟ್ ಎಲ್ಲವಕ್ಕೂ ಕೂಡ ನೀವು ಸರ್ಜರಿ ಹೋದ್ರೂ ಕೂಡ ಬಿಫೋರ್ ಸರ್ಜರಿ ಪಂಚಕರ್ಮ ಮಾಡಿಸ್ಕೊಂಡು ಆಮೇಲೆ ಸರ್ಜರಿಗೆ ಹೋಗೋದು. ಬಿಫೋರ್ ಸರ್ಜರಿ ಪಂಚಕರ್ಮಕ್ಕೆ ಹೋದ್ರೆ ಎಲ್ಲ ಲಿಗಮೆಂಟ್ಗಳು ಊತ ಬಂದಿರೋದು, ಇಂಜುರಿ ಆಗಿದೆ, ಎಲ್ಲವೂ ನಾರ್ಮಲ್ ಆಗ್ತದೆ. ಈ ಟಿಯರ್ ಆಗಿದ್ರು ಲಿಗಮೆಂಟ್ ಕೂಡ ನಾರ್ಮಲ್ ಆಗಿರ್ತದೆ. ಯಂಗ್ಸ್ಟರ್ಸಿಗೆಲ್ಲ ಒಂದು ತೊಂದರೆ ಕಾಡ್ತಾ ಇದೆ ಇವಾಗ. ಅದೇನು ಅಂದರೆ ಲಿಗಮೆಂಟಲ್ ಇಂಜುರಿ, ಲಿಗಮೆಂಟಲ್ ಟಿಯರ್. ಇದನ್ನು ತುಂಬ ಜನ ಯಂಗ್ಸ್ಟರ್ಸ್ಗಳು ಕೇಳಿರ್ತೀರ ಅಲ್ವಾ? ಹಾಗಿದ್ರೆ ಇದು ಏನು? ಹಾಗಿದ್ರೆ ಲಿಗಮೆಂಟಲ್ ಇಂಜುರಿ ಅಥವಾ ಲಿಗಮೆಂಟ್ ಟಿಯರ್ನ ಆಯುರ್ವೇದ ಹೇಗೆ ನೋಡುತ್ತೆ, ಅದರದ್ದು ಚಿಕಿತ್ಸೆಯನ್ನು ಹೇಗೆ ಮಾಡ್ಕೊಳ್ಬಹುದು, ಪ್ರಿವೆನ್ಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಇವತ್ತಿನ ಸಂಚಿಕೆ ಆರೋಗ್ಯಕ್ಕಾಗಿ ಆಯುರ್ವೇದ. ನಮ್ಮ ಜೊತೆಗಿದ್ದಾರೆ ಪ್ರಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಲ್ ಸರ್. ಸರ್, ಈ ಸಂಚಿಕೆಗೆ ಸ್ವಾಗತ. ನಾನು ಡಾಕ್ಟರ್ ಶಿವಲೀಲಾ. Yes, let us start today's session. Youngsters, this episode for you is ligamental injury and ligamental tear. ತುಂಬ ಜನರಿಗೆ ರೆಗ್ಯುಲರ್ ಆಗಿ ಇರುವಂಥದ್ದು. ಸ್ವಲ್ಪ ಫೋಮೋ ಅಥವಾ ಸ್ವಲ್ಪ ಕಾನ್ಸೆಪ್ಟ್ ಹೇಗಿದೆ ಅಂದರೆ ಲೈಕ್ ತುಂಬ ಏನಾರು ಸೈಕ್ಲಿಂಗ್ ಮಾಡಿದ್ರೆ ಲೈಕ್ ಆ ಥರ ಅಥವಾ ಅಥ್ಲೀಟ್ಸ್ಗಳಿಗೆ ಅಷ್ಟೇ ಸೀಮಿತವಾಗಿದೆ ಇದು, ನಾರ್ಮಲ್ ಜನರಿಗೆ ಇದು ಅಲ್ಲ. ಇದು ಸತ್ಯನಾ? ಮತ್ತು ಇದು ಹೇಗೆ, ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೋದು? ವಾಸ್ತವ ಹಾಗೇನಿಲ್ಲ. ನಾನು ಬೈಕ್ ಸ್ಟ್ಯಾಂಡ್ ಹಾಕೋಕ್ಕೂ ಇದ್ದೆ ಲಿಗಮೆಂಟ್ ಟಿಯರ್ ಆಯಿತು ಅಂತ ಕೇಳ್ಕೊಂಡು ಬಂದವರು ಇದ್ದಾರೆ. ಏನಿಲ್ಲ ಸರ್, ಬುಲೆಟ್ ಬೈಕ್ ಇತ್ತು, ಸ್ಟ್ಯಾಂಡ್ ಹಾಕಿದೆ, ಸ್ವಲ್ಪ ಅದು ಸ್ಟ್ಯಾಂಡಲ್ಲಿ ಹಿಡ್ಕೊಂಡೆ ಈ ಮಜಲ್ ಇದು ಲಿಗಮೆಂಟ್ ಟಿಯರ್ ಆಗಿದೆ ಅಂತಂದ್ರೆ. ರೈತರೊಬ್ಬರು ಮಾಸ್ಟ್ರೊಬ್ಬರು ರಿಟೈರ್ಡ್ ಆಗಿದ್ದವರು ಹೊಲದಲ್ಲಿ ಹೋಗಿದ್ದೆ ಸರ್, ಕೆಸರಲ್ಲಿ ಒಂದು ಸ್ವಲ್ಪ ಕಾಲು ಒಳಗೋಯ್ತು, ಅದನ್ನು ಕಿತ್ಕೊಳಕ್ಕಂತ ನೋಡಿದ್ರೆ ಲಿಗಮೆಂಟ್ ಹಾಳಾಯಿತು ಅಂತ. ನಾವು ಸ್ವಲ್ಪ ಇಲ್ಲಿ ಸೂಪರ್ಫಿಷಿಯಲಿ ಮೇಲೆ ತೇಲಿಸಬಾರ್ದು. ಅದು ಸ್ವಲ್ಪ ಡೀಪ್ ಇನ್ಸೈಟ್ ನೋಡಿದ್ರೆ ಲಿಗಮೆಂಟನ್ನು ರಕ್ಷಣೆ ಮಾಡ್ಕೋಬೇಕು. ಮತ್ತು ಲಿಗಮೆಂಟಿನ ಇಂಪಾರ್ಟೆನ್ಸ್ ಗೊತ್ತಾದ್ರಷ್ಟೇ ಅದನ್ನು ಮಾಡ್ಕೊಳ್ಳೋಕೆ ಸಾಧ್ಯ. ಇಷ್ಟು ಸಣ್ಣ ವಯಸ್ಸಲ್ಲಿ ಲಿಗಮೆಂಟ್ ಟಿಯರ್ ಆಗೋದು ದೊಡ್ಡ ಹಾನಿ ಅಷ್ಟೇ. ಅವ್ರ ಜೀವನಕ್ಕೆ, ಟೋಟಲ್ ಜೀವನಕ್ಕೆ ಒಂದು ದೊಡ್ಡ ಹಾನಿ ಅದು. ಎಷ್ಟು ಜೀವನದ ಗತಿಯನ್ನು ಎಷ್ಟು ನಿಲ್ಲಿಸುತ್ತೆ. ಗತಿ ಅಂದರೆ ಮೂಮೆಂಟನ್ನು ಎಷ್ಟು ನಿಲ್ಲಿಸ್ಬಿಡುತ್ತೆ ಲಿಗಮೆಂಟ್ ಅಂದರೆ. ಈ ಒಂದು 50% ಆಫ್ ಲೈಫನ್ನು ನಾವು ಸ್ಟೈಲ್ನೇ ಚೇಂಜ್ ಮಾಡ್ಕೋಬೇಕಾಗುತ್ತೆ, ಟೋಟಲ್ ಜೀವನದ ಮೆಥಡ್ನೇ ಚೇಂಜ್ ಮಾಡ್ಕೋಬೇಕಾಗುತ್ತೆ, ಅಷ್ಟು ಡ್ಯಾಮೇಜ್ ಮಾಡುತ್ತೆ. ಲಿಗಮೆಂಟ್ ತಕ್ಷಣ ನಮ್ಮ ಕಾಲಲ್ಲಿದ್ದಾವೆ ಅಂತ ಅನ್ಕೋತೀವಿ ನಾವು. ಎಲ್ಲ ಕಡೆ ಇರುವಂಥದ್ದು ಲಿಗಮೆಂಟ್ಸ್ ಅದು ಏನು ಇಂಪಾರ್ಟೆನ್ಸ್ ಅಂದರೆ, ಒಂದು ಟಿ ವಿ ಟವರ್ ಇದೆ ಅಂದರೆ ನಟ್ ಬೋಲ್ಟ್ ಎಷ್ಟು ಇಂಪಾರ್ಟೆಂಟೋ ಅಷ್ಟು. ನಟ್ ಬೋಲ್ಟ್ಗಳೇನದು, ಆ ಟವರ್ ಹಿಡಿದಿಟ್ಟಿದೆ, ಅವೆಲ್ಲ ಒಂದು ಬಿಚ್ಚಿಬಿಡಿ ನೋಡೋಣ ಏನಾಗುತ್ತೆ. ಅದು ಟವರ್ ಸಾಧ್ಯನೇ. ಹಾಗೆ ಈ ಶರೀರ ನೆಟ್ಟಗಿದೆ ಅಂದರೆ ಬಿಕಾಸ್ ಆಫ್ ಲಿಗಮೆಂಟ್ಸು ಅದೆಲ್ಲ ಹಂಗಿರೋದು. 206 ಮೂಳೆಗಳೆಲ್ಲ ಪ್ರತ್ಯೇಕ ಮೂಳೆಗಳು ಹಿಂಗೊಂದು ಇಲ್ಲೊಂದು ಇಟ್ಟಿದೆ. ಅಸ್ಥಿಪಂಜರ ನೋಡ್ರೆ ಗೊತ್ತಾಗುತ್ತೆ, ಎಲ್ಲಕ್ಕೂ ಒಂದು ತಂತಿ ಕಟ್ಟಿ ನಿಲ್ಸಿರ್ತಾರೆ ಅಷ್ಟೇ ಒಂದು. ಸೊ ಹಂಗಾರೆ ಅಷ್ಟು ಅಸ್ಥಿಗಳನ್ನ ಹೆಂಗೆ ಹಿಡ್ಕೊಂತ ಲಿಗಮೆಂಟ್ಸ್ ಬಾಡಿಲಿ ಇರ್ತಕ್ಕಂಥ ಸ್ಟ್ರಾಂಗ್ ಮೋಸ್ಟ್ ಮೂಮೆಂಟ್ ಇರೋಂತಹ ಯಾವ್ದಾದ್ರು ಆರ್ಗನ್ ಅಂದರೆ ಲಿಗಮೆಂಟ್ಸ್. ಮೂಮೆಂಟ್ ಇಲ್ಲದೆ ಇರೋಂಥ ಬೋನ್ಸ್, ಮೂಮೆಂಟ್ ಇರೋದಂದರೆ ಲಿಗಮೆಂಟ್ಗಳದು. ಸೊ ಆ ಲಿಗಮೆಂಟ್ಗಳು ಮೂಳೆಗಳನ್ನ ಒಂದಕ್ಕೊಂದು ಹಿಡಿದಿಟ್ಕೊಳ್ಳೋಂಗೆ ಮಾಡ್ತದೆ, ಒಂದು ನಿರ್ದಿಷ್ಟವಾದ ಅಂತರದಲ್ಲಿ ಇರೋಂಗೆ ನೋಡ್ಕೊಳ್ತದೆ. ಆ ಅಂತರ ಕಮ್ಮಿ ಇತ್ತು ಅಂದರೆ ಮೂವ್ ಮಾಡೋಕ್ಕೋದ್ರೆ ಬಡಿಯುತ್ತೆ ಮೂಳೆ, ದೂರ ಇಟ್ಕೊಳ್ತದೆ. ಸೊ ಆ ಮೂಮೆಂಟಿಗೆ ಹೆಲ್ಪ್ ಮಾಡಿಕೊಡ್ತದೆ. ನಾವು ಇಷ್ಟೇ ಬೆರಳಲ್ವಾ, ಎಷ್ಟು ಸಣ್ಣ ಇದಾವು, 50 kg ಹಿಂಗೆ ಎತ್ತೀವಲ್ವಾ. ಹೌದು ಸರ್. 50 kg ಎತ್ತದ ಏನು ಮೂಳೆ ಎತ್ತದ, ಅದು ಇಷ್ಟು ಸಣ್ಣ ಲಿಗಮೆಂಟ್ಸ್. ಸೊ ಲಿಗಮೆಂಟಿನ ಸ್ಟ್ರೆಂತ್ ಎಷ್ಟು ಅಂದರೆ, ನೀನು 50 kg 100 kg ಎತ್ತಾರೆ.
ಯಾರೋ ಸೈಕ್ಲಿಂಗ್ವರಿಗೆ ಸೀಮಿತ ಇಲ್ಲ, ಹಂಗೇನು ಸೀಮಿತ ಇಲ್ಲ. ಏನು ಸಣ್ಣ ಸಣ್ಣ ವಿಷಯಕ್ಕೂ ಲಿಗಮೆಂಟ್ ಟಿಯರ್ ಆಗುತ್ತೆ. ಮತ್ತು ಲಿಗಮೆಂಟ್ ಟಿಯರ್ನ ನಾವು ಸರ್ಜರಿ ಮಾಡಿಸ್ಬೇಕಾ ಅಥವಾ ಅದಕ್ಕೆ ಬರೀ ಬ್ಯಾಂಡೇಜ್ ಹಾಕ್ಕೊಂಡು ಅದೇನು ಸಪೋರ್ಟ್ ಹಾಕ್ಕೊಂಡು ನೀ ಬ್ರೇಸ್ ಹಾಕ್ಕೊಂಡು ಈ ಥರ ಹಂಗೆ ರನ್ ಮಾಡಬೇಕಾ? ಸೊ ಈ ಎಲ್ಲ ಪ್ರಶ್ನೆಗಳು ಬಂದರೆ ಇದು ಯಾವುದು ಪರಿಹಾರನೇ ಅಲ್ಲ. ಲಿಗಮೆಂಟ್ಸ್ನ ಗಟ್ಟಿ ಮಾಡ್ಕೋಬೇಕು, ಜೀವನ ಚೆನ್ನಾಗಿರಬೇಕು, ಉತ್ಸಾಹ ಇರಬೇಕು ಅಂದರೆ ಲಿಗಮೆಂಟ್ಸ್ ಚೆನ್ನಾಗಿರಬೇಕು. ಈಗ ಸೊಳ್ಳೆಗೆ ಇದನ್ನು ಹಾಕ್ತೀವಲ್ಲ ನಾವೇನದು ಲಿಕ್ವಿಡೇಟರ್ ಅಂತ ಹಾಕ್ತೀವಿ. ಲಿಕ್ವಿಡೇಟರ್ ಬಿಟ್ಟರೆ ಸೊಳ್ಳೆಗಳೆಲ್ಲ ಸತ್ತೋಗಲ್ಲವು, ಅಲ್ಲೆಲ್ಲ ಕೆಳಗೆ ಬಿದ್ದಿರ್ತವೆ. ಎಲ್ಲರೂ ಗಮನಿಸಿದ್ದೀವಲ್ಲ, ಏನಾಗಿರ್ತದೆ ಆ ಲಿಗಮೆಂಟ್ಗಳನ್ನ, ಹಾರುವಂಥ ರೆಕ್ಕೆಯ ಲಿಗಮೆಂಟ್ಗಳನ್ನ, ಕಾಲಿನ ಲಿಗಮೆಂಟ್ಗಳನ್ನೆಲ್ಲ ವೀಕ್ ಮಾಡಕ್ಕೆ ಕೊಡ್ತದೆ. ಸಾಧ್ಯನೇ ಇಲ್ಲ ಮೂವ್ ಮಾಡೋಕ್ಕೆ. ಅದಕ್ಕೆ ಬಿದ್ದಲ್ಲೇ ಬಿದ್ದಿರಬೇಕು. ಒಂದು ವೇಳೆ ಅಂಥದ್ದೇನಾರ ಕೆಮಿಕಲ್ ನಾವು ಇನ್ನೇನು ಮಾಡಿದ್ವಿ ಅಂದರೆ ನಮಗೆಲ್ಲ ಲಿಗಮೆಂಟ್ ಇರೋದು ಬಿದ್ದಲ್ಲೇ ಬಿದ್ದಿರ್ಬೇಕು. ನಾವು ಒಂದು ಮೂಮೆಂಟನ್ನು ಕೊಡೋಕ್ಕಾಗಲ್ಲ. ಸೊಳ್ಳೆ ಹೆಂಗೆ ಬಿದ್ದಿರ್ತ ನೋಡಿ, ಕೈ ಕಾಲು ಚಾಚ್ಕೊಂಡು ಇವೆಲ್ಲವೂ ಗಮನಿಸಬೇಕು. ಸ್ವಲ್ಪ ಡೀಪ್ ಇನ್ಸೈಡ್ ಅವ್ನು ನೋಡ್ರೆ ಅದೇನಾಗಿದೆ ಅಷ್ಟಕ್ಕೊಂಡು ಒದ್ದಾಡುತ್ತಲ್ಲ, ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ನಿಧಾನಕ್ಕೆ ಹರ್ಕೊಂಡು ಹೋಗುತ್ತೆ. ಆದರೆ ಲಿಗಮೆಂಟ್ಸ್ ವೀಕ್ ಆಗಿರ್ತಾವೆ ಅದ್ರ. ಸೊ ಆ ಕೆಮಿಕಲಿಂದ ಹಾಗೆ ನಾವು ಕೆಮಿಕಲಿಗೆ ಎಕ್ಸ್ಪೋಸ್ ತುಂಬಾ ಆಗ್ತಾಯಿದ್ದೀವಿ. ಪರ್ಟಿಕ್ಯುಲರ್ಲಿ ಸಿಟಿ ಅರ್ಬನ್ ಲೈಫಲ್ಲಿ ಏನು ಲೀಡ್ ಮಾಡ್ತಾ ಇದ್ದಾರೋ ವಾರದಲ್ಲಿ ಒಂದು 2-3 ಸರಿನಾದರೂ ಹೊರಗಡೆ ತಿಂತಾರೆ. ಆಚೆ ಕಡೆ ತಿನ್ನೋದು, ಬೆಂಗಳೂರಲ್ಲಿ ಅದು ಜಾಸ್ತಿ ಹೊರಡೋದು, ಆಚೆ ಕಡೆ ತಿನ್ನೋದು. ಸೊ ಇದು ಎಷ್ಟಾಗಿದೆ ಅಂದರೆ ಅದು ಏನು ಹಾಕಿರ್ತಾರೆ, ಏನು ಮಾಡಿರ್ತಾರೆ, ಏನು ಕೇಳಲ್ಲ. ಬಂದರೆ ಆಯುರ್ವೇದದಲ್ಲಿ ಕೇಳ್ತಾರೆ, ಈ ಮೆಡಿಸಿನ್ ತೊಗೊಂಡ್ರೆ ಇದೇನಾರ ಸೈಡ್ ಎಫೆಕ್ಟ್ ಇದೆಯಾ, ಅಥವಾ ಅಲೋಪತಿ ನಾನು ತಗೋತಾ ಇದ್ದೀನಿ ಅದ್ರ ಜೊತೆಗೆ ಇದೇನಾರು ಆಗುತ್ತಾ, ಜಂಕ್ ಫುಡ್ ತಿಂದ್ರೆ ಏನಾರು ಆಗುತ್ತಾ ಅನ್ನೋ ಪ್ರಶ್ನೆ ಇಲ್ಲ ಯಾರಿಗೂ. ಸೊ ಲಿಗಮೆಂಟ್ಗಳನ್ನ ಹಾಳು ಮಾಡ್ಕೊಳ್ಳೋ ವಿಷಯದಲ್ಲಿ ಒಂದನ್ನು ನಾನು ತುಂಬ ಇಂಪಾರ್ಟೆಂಟ್ ಹೇಳಿ, ಡೀಪ್ ಇನ್ಸೈಟ್ ಅಂತ ಹೇಳಿದ್ನಲ್ಲ, ಇಂಪಾರ್ಟೆಂಟ್ ತಗೊಳ್ತೀನಿ. ಬ್ಲಡ್ ಆ್ಯಸಿಡ್ ಲೆವೆಲನ್ನು ಜಾಸ್ತಿ ಮಾಡ್ಕೋಬಾರ್ದು. ಬ್ಲಡ್ಡಲ್ಲಿ ಏನಾದರೂ ಆ್ಯಸಿಡ್ ಲೆವೆಲ್ ಸ್ವಲ್ಪ ರೈಸ್ ಆದರೆ ಎಲ್ಲ ಲಿಗಮೆಂಟ್ಗಳು ಹಾಳಾಗ್ತದೆ. ನೀ ಯಾಕೆ ಬೇಗ ಕಾಣುತ್ತೆ ಅಂದರೆ, ಯಾಕೆ ಕಾಣುತ್ತೆ ನೀ ಬೇಗ? ವೆಯ್ಟ್ ಬೇರಿಂಗ್ ಜಾಯಿಂಟ್, ಇಷ್ಟು ಬಾಡಿ ವೆಯ್ಟನ್ನು ಅದು ಬೇರ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ನೀ ಪಟ್ ಅಂತ ಹೊಡ್ಕೊಳ್ಳೋದು ಅಲ್ಲಿ. ಈ ಲಿಗಮೆಂಟ್ ಯಾಕಾಗಲ್ಲ ಅಂದರೆ ಇಷ್ಟು ವೆಯ್ಟ್ ಏನು ಬೇರ್ ಮಾಡಲ್ಲ ಇದು. ನೀ ಎತ್ತದಾಗ ಅಷ್ಟೇ ಸಮಸ್ಯೆ ಆಗುತ್ತೆ. ಯಾರೊಬ್ಬರು ಸೊಂಟ ಹಿಡ್ಕೊಳ್ತು ಅಂತ ಬರ್ತೀವಿ ನೋಡಿ, ಸುಮ್ಮನೆ ಇಲ್ಲ ಸರ್ ಹಿಂಗೆ ತಿರುಗಿದೆ ಹಿಡ್ಕೊಂಡ್ಬಿಡ್ತು ಸೊಂಟ ಅಂತ. ಸೊ ಇವೆಲ್ಲ ಏನು ಅಂದರೆ ಆ ಲಿಗಮೆಂಟ್ಗಳು ಹಿಡ್ಕೊಂಡಿರುವಂಥ. ಸೊ ಇದಕ್ಕೆ ಬ್ಲಡ್ಡಲ್ಲಿ ಆ್ಯಸಿಡ್ ಲೆವೆಲ್ ಅಂತ ಹುಳಿ ಅಂಶನ ಜಾಸ್ತಿ ಮಾಡ್ಕೊಬಾರ್ದು. ಅಂದ ತಕ್ಷಣ ನಾನು ನಿಂಬೆಹಣ್ಣು ತಿನ್ನಬಾರ್ದಾ, ಹುಣಸೆಹಣ್ಣು ತಿನ್ನಬಾರ್ದಾ. ಸೊ ಇಷ್ಟು ಲೋ ಲೆವೆಲ್ಗೆ ಇಳ್ಕೊಬಾರ್ದು ಅದನ್ನ. ಯಾಕೆ ನಾನು ಬ್ಲಡ್ ವೆಸಲ್ ಅಂತ ಹೇಳ್ತೀನಿ, ಆಯುರ್ವೇದ ಲೈನ್ ಆಫ್ ಟ್ರೀಟ್ಮೆಂಟಿಗೆ ಇದು ಮ್ಯಾಚ್ ಆಗುತ್ತೆ. ಯಾಕೆ ಬ್ಲಡ್ಡಲ್ಲಿ ಅದು ಆಗಬಾರ್ದು ಅಂದರೆ, ಯಾವ ರಕ್ತ ಬೋನ್ ಮ್ಯಾರೋದಿಂದ ಉತ್ಪತ್ತಿ ಆಗುತ್ತೋ ಅದೇ ಟೈಮಲ್ಲಿ ಬ್ಲಡ್ ವೆಸಲ್ಸು ಮತ್ತು ಲಿಗಮೆಂಟ್ಸ್ಗೂ ಸ್ಟ್ರೆಂತ್ ಸಿಗೋದು ಅದೇ ಟೈಮಲ್ಲೇ. ಸೊ ನಿನ್ನ ಆರ್ ಬಿ ಸಿಗಳು ತುಂಬ ಚಿಕ್ಕದಾಗಿದೆ, ಆರ್ ಬಿ ಸಿಗಳಿಗೆ ಸ್ಟ್ರೆಂತ್ ಇಲ್ಲ ಅಂದರೆ ವೇನ್ಸ್ಗೂ ಇರಲ್ಲ, ಆರ್ಟ್ರಿಗೂ ಇರಲ್ಲ, ಲಿಗಮೆಂಟ್ಗೂ ಇರಲ್ಲ. ಇವೆಲ್ಲವೂ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ ನಾವು ಇದನ್ನು. ಮಾಡ್ರನಲ್ಲಿ ಇದು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದೆ. ಬಟ್ ಅದು ಯಾಕೆ ಅದನ್ನು ತಗೊಂಡೋಗಿ ಆರ್ಥೋಗೆ ಹಾಕಿದಾರೋ ಗೊತ್ತಿಲ್ಲ ನನಗೆ. ಲಿಗಮೆಂಟ್ ತೊಗೊಂಡೋಗಿ ಆರ್ಥೋ ಇಶ್ಯೂ ಅಂತ. ಇಟ್ ಈಸ್ ಎ ವ್ಯಾಸ್ಕ್ಯುಲರ್ ಇಶ್ಯೂ, ಬೇಸಿಕಲಿ ವ್ಯಾಸ್ಕ್ಯುಲರ್ ಇಶ್ಯೂ. ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ, ಮಗು ಹುಟ್ಟಿದ ತಕ್ಷಣವೇ ಅಂಬೆಲಿಕಲ್ ಆರ್ಟ್ರಿ ಹೋಗಿ ಒಂದು ಲಿಗಮೆಂಟ್ ಆಗಿಬಿಡ್ತದೆ. ಆರ್ಟ್ರಿ ಅಂದರೆ ಅಲ್ಲಿ ತನಕ ರಕ್ತ ಹರಿಯುವಂಥದ್ದು ಟಕ್ ಅಂತ ಒಂದು ತಂತಿ ಥರ ಆಗಿಬಿಡ್ತದೆ. ಅದು ಲಿಗಮೆಂಟ್ ರಕ್ತ ಹರಿಯೋದು ನಿಂತುಬಿಡುತ್ತೆ. ಅಂದರೆ ಏನರ್ಥ ಅಂದರೆ ಎಲ್ಲ ಲಿಗಮೆಂಟ್ಗಳು ಒನ್ಸ್ ಅಪಾನ್ ಎ ಟೈಮ್ ಬ್ಲಡ್ ವೆಸಲ್ಸ್. ಅಮ್ಮನ ಹೊಟ್ಟೆಲಿದ್ದಾಗ ಎಲ್ಲ ಲಿಗಮೆಂಟ್ಗಳು ಬ್ಲಡ್ ವೆಸಲ್ಸ್ ಆಗಿರ್ತವೆ. ನಿಧಾನಕ್ಕೆ ಅದು ಬ್ಲಡ್ ಹರಿಯೋದು ನಿಂತ್ಕೊಂಡ್ಬಿಟ್ಟು ಲಿಗಮೆಂಟ್ ಆಗ್ತಾ ಇರ್ತದೆ ಎಲ್ಲದು. ಅಂದರೆ ಮೂಲ ಉತ್ಪತ್ತಿ ಎರಡು ಒಂದೇ. ಟೇಬಲ್ಗೆ ಹಾಕಿರೋ ಟೀ ಕುಡ್ಡು, ಡೋರ್ಗೆ ಹಾಕಿರೋ ಟೀ ಕುಡ್ಡು ಎರಡು ಒಂದೇ. ಅದು ಮಾಡೋ ಕೆಲಸ ಬೇರೆ, ಇದು ಮಾಡೋ ಕೆಲಸ ಬೇರೆ. ಇಷ್ಟೇ ಬಿಟ್ಟರೆ ಎರಡು ಒಂದೇ, ಬೇರೆ ಬೇರೆ ಏನಲ್ಲ. ಡೋರ್ದು ಅವಾಗ ಹಿಂಗೆ ತೆಗೆಯೋದು ಮುಚ್ಚೋದು ಮಾಡ್ತದೆ, ಹಂಗಾಗಿ ರಕ್ತ ಹರಿಯೋಕ್ಕೆ ಅಲೋ ಮಾಡ್ತದೆ. ಇದು ರಕ್ತ ಹರಿಯೋಕ್ಕೆ ಅಲೋ ಮಾಡಲ್ಲ, ಹಂಗೆ ಕೂತಿರ್ತದೆ ಅಷ್ಟೇ. ಎರಡೂ ಸ್ಟಿಫಾಗಿ ಇರಬೇಕಾಗಿರೋದು. ಹಾಗಾಗಿ ಲಿಗಮೆಂಟನ್ನು ಆಯುರ್ವೇದ ನೋಡೋ ದೃಷ್ಟಿ, ಆಯುರ್ವೇದದ ದೃಷ್ಟಿ ಅಂತಲ್ಲ, ವಾಸ್ತವ ಸತ್ಯ ಇರೋ ದೃಷ್ಟಿ ಹೇಳ್ತೀನಿ ನಾನು. ಇದೊಂದು ಆಯುರ್ವೇದದ ಪ್ರಕಾರ ಹಿಂಗೆ, ಇದ್ರ ಪ್ರಕಾರ ಹಿಂಗೆ ಅಲ್ಲ. ಅದು ಅಲೋಪತಿ ಸೈನ್ಸ್ ಇನ್ನು ತುಂಬ ಬರಬೇಕು. ಮಾಡರ್ನ್ ಸೈನ್ಸು ಇನ್ನೂ ತುಂಬ ಇನ್ಸೈಟ್ಗೆ ಬರಬೇಕು ಅನ್ಬಾರ್ದು. ಅದಕ್ಕೆ ತುಂಬ ವಿಸ್ತಾರ ಆಗಿಬಿಟ್ಟಿದೆ, ಇಳದೇ ಇಲ್ಲ ಅದು ಆಳಕ್ಕೆ. ಡೆಪ್ತೇ ಇಲ್ಲ. ಸುಮ್ಮನೆ ಮೊಣಕಾಲದ ನೀರು ಇಡೀ ಭೂಮಿ ಹೇಳ್ಕೊಂಡ್ರೆ ಅದಕ್ಕೆ ಡೆಪ್ತ್ ಬೇಕು. ಅದಕ್ಕೆ ವಿಸ್ತಾರ ಇರಬಾರ್ದು ಅಂತಲ್ಲ, ಡೆಪ್ತ್ ತುಂಬ ಬೇಕು. ಅಲೋಪತಿ ಸೈನ್ಸ್ಗೆ ಆ ಡೆಪ್ತು ಇಲ್ಲವೇ ಇಲ್ಲ ಬಿಡಿ. ನೀನು ಇಲ್ಲಿ ಹಾಳತ್ತೆ ಇಲ್ಲಿ ಮಾಡ್ತೀನಿ, ಇಲ್ಲಿ ಹಾಳತ್ತೆ ಇಲ್ಲಿ ಮಾಡ್ತೀನಿ, ಆದರೆ ಮುಂದೆ ಇನ್ನೊಂದು ಆಯ್ತು ಅಂದ್ರೆ ಅದನ್ನು ಮಾಡ್ತೀನಿ, ಹಿಂಗೆ ಹೇಳುವಂಥ ಹೋಗ್ಕೊಂಡಿದೆ. ಸೊ ಸರ್ಜರಿ ಬಗ್ಗೆ ಒಪಿನಿಯನ್ ಏನಿದೆ? ಸರ್ಜರಿ ಮಾಡ್ಕೊಂಡ್ಮೇಲೆ ಹೇಗಿದ್ದಾರೆ? ಆ ಟೈಮಲ್ಲಿ ಅದು ರಿಕವರ್ಡ್ ಅಂತ ಅನ್ಸಿದ್ರು ಮತ್ತೆ ತಿರ್ಗಾ ಡ್ಯಾಮೇಜಸ್ ಆಗಿರೋದನ್ನು ನೋಡಿದ್ದೀವಿ, ಮತ್ತು ಬೇರೆ ಕಡೆಗೆ ಇನ್ನೆಲ್ಲೋ ಆಗಿರೋದನ್ನು ನೋಡಿದ್ದೀವಿ. ಬೇರೆ ಕಡೆ ಆಗೋದಂತೂ ಪೆಟ್ಟು ಬದ್ರೆ ಆಗೋದೇ ಗ್ಯಾರಂಟಿ. ಈಗಾಗಲೇ ಸರ್ಜರಿ ಆಗಿರೋದು ಕೂಡ ಮತ್ತೆ ಆಗೋದೆ. ಒಂದನ್ನು ಗಮನಿಸ್ತೀವಿ ಕಡ್ಡಾಯವಾಗಿ, ನೀವು ಓಪನ್ನಾಗಿ ಕೇಳಬೇಕು. ಯಾರು ಸರ್ಜರಿ ಅಂತ ಹೇಳ್ತಾರೋ ಅವ್ರ ಹತ್ರ, ಡಾಕ್ಟರ್ ಹತ್ರನೇ ಕೇಳಬೇಕು, ಇದು ಮೊದಲಂಗೆ ಆಗುತ್ತಾ? ಇಲ್ಲ ಈಗಂತೂ AI ಬಂದಿದೆ. ನೀವು ಚಾಟ್ GPT ಸರ್ಚ್ ಮಾಡ್ತಿರೋ ಇನ್ನೊಂದೇನಿದೆ ಅಲ್ಲೋ ಎಲ್ಲ.
ಜಮುನೈ ಅಥವಾ ಇನ್ನೊಂದು ಸರ್ಚ್ ಮಾಡಿ ಸುಮ್ಮನೆ ಲಿಗಮೆಂಟ್ ಟಿಯರ್ ಆಗಿದೆ, ನಾನು ಸರ್ಜರಿ ಮಾಡಿಸಿದ್ರೆ ಮೊದಲನೇಗೆ ಆಗುತ್ತಾ? ಯಾವ ಕಾರಣಕ್ಕೂ ಆಗಲ್ಲ. ಕನಿಷ್ಠ ಒಂದು 20-25% ಗೇಟ್ ಚೇಂಜ್ ಆಗುತ್ತೆ, ನಡಿಗೆ ಸ್ಟೈಲ್ ಚೇಂಜ್ ಆಗುತ್ತೆ. ಎಷ್ಟು ಇಂಪಾರ್ಟೆಂಟ್ ನಡಿಗೆ ಸ್ಟೈಲ್ ನಮ್ಮದು. ನಾವು ಹೇಗೆ ನಡಿತೀವಿ ಅನ್ನೋದು ನಮ್ಮ ವ್ಯಕ್ತಿತ್ವನೇ ಕೊಡುವಂಥದ್ದಲ್ಲ. ನಿನ್ನ ಕಾಲು ಹಿಂಗೆ ಹಾಕತ್ತ ಹೋದರೆ ನಿನ್ನ ಲೈಫಿನ ಟೋಟಲ್ ಪ್ರೆಸೆಂಟೇಷನ್ ಹಿಂಗೆ ಆಗುತ್ತೆ ಅದ್ರ. ಸೊ ಒಂದು 20-25% ತನ್ನ ಗೇಟ್ ಚೇಂಜ್ ಆಗುತ್ತೆ, ಲೈಫ್ ಟೈಮ್ ಅದು, ಪರ್ಮನೆಂಟ್ ಅದು. ಮತ್ತು ರಿಪೇರಿ ಮಾಡೋಕ್ಕೆ ಬರಲ್ಲ. ಮತ್ತು ಆಯುರ್ವೇದದಲ್ಲಿ ಆ ಗೇಟ್ ಕರೆಕ್ಷನ್ ಆಗುತ್ತೆ ಅಂದರೆ 95% ನಾರ್ಮಲ್ ಗೇಟಿಗೆ ಬರ್ತದೆ, ವಾಪಸ್ ಹೆಂಗಿತ್ತು ಹಂಗೆ. ಎಲ್ಲಿ ಆಗಲ್ಲ ಅಂದರೆ ಆಯುರ್ವೇದ ಲಿಮಿಟೇಷನ್ ಏನಂದರೆ ಕಂಪ್ಲೀಟ್ ಟಿಯರ್ ಸಪ್ರೇಟ್ ಆಗಿಬಿಟ್ಟಿದೆ. ಏನು ಮೆಡಿಕೇಷನ್ ಮಾಡಿದ್ರು ಅದು ಮೆಡಿಸಿನಿಂದ ಹೋಗಿ ಹತ್ಕೊಳ್ಳಲ್ಲ. ಯಾಕೆ ಹತ್ಕೊಳ್ಳೋದು? ಇದು ರಬ್ಬರ್ ಇದ್ದಂಗೆ ಸ್ವಲ್ಪ ದೂರ ಸೋದ್ಬಿಡುತ್ತೆ. ಮೂಳೆ ಮುರಿದ್ರೆ ಬೇಕಾದ್ರೆ ಆಯುರ್ವೇದ ಕೆಲಸ ಮಾಡ್ತದೆ. ಯಾಕಂದರೆ ಜಸ್ಟ್ ಅದಕ್ಕೆ ಇಮ್ಮೊಬಿಲೇಷನ್ ಕೊಟ್ಬಿಟ್ರೆ ಬೆಳ್ಕೊಳ್ತದೆ. ಈ ಲಿಗಮೆಂಟ್ ಹಿಂಗೆ ಬೆಳ್ಕೊಂಡು ಅಲ್ಲಿ ಕೂಡೋದು, ಅಲ್ಲಿ ಬೆಳ್ಕೊಂಡು ಇಲ್ಲ, ಅದಕ್ಕೆ ವ್ಯವಸ್ಥೆ ಹಂಗಿಲ್ಲ. ಅದು ಕಂಪ್ಲೀಟ್ ಟಿಯರ್, ಅವಾಗ ಸರ್ಜರಿ ಬೇಕು. ಏನೂ ಮಾಡೋಕ್ಕಾಗಲ್ಲ, ಸರ್ಜರಿ ಬೇಕು. ಮೇಜರ್ ಆಕ್ಸಿಡೆಂಟ್ ಆದಾಗ ಮಾತ್ರ ಹಂಗಾಗುತ್ತೆ. ದುರದೃಷ್ಟವತ್ತು ಈಗ ಇತ್ತೀಚೆಗೆ ಸಣ್ಣ ಆಕ್ಸಿಡೆಂಟಲ್ಲೂ ಕಂಪ್ಲೀಟ್ ಟಿಯರ್ಗಳೆಲ್ಲ ಬರ್ತಾಯಿದೆ. ACL ಟಿಯರ್ ಅಂತ ಬರುತ್ತೆ, ಆ್ಯಂಟಿಯರ್ ಕ್ರೂಷಿಯೇಟ್ ಲಿಗಮೆಂಟ್, ಮೇಜರ್ ಸ್ಟ್ರೆಂತ್ ಕೊಡೋವಂಥದ್ದು. ಅದನ್ನು ಹಾಳು ಮಾಡ್ಕೊಳ್ಳೋದು ಇತ್ತೀಚೆಗೆ ಕಾಮನ್ ಆಗಿದೆ. ಇದಕ್ಕೆ ರೀಸನ್ ಏನಂದರೆ ಆವಾಗಲೇ ಹೇಳ್ದಂಗೆ ಬ್ಲಡ್ಡಲ್ಲಿ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಯಿತು ಅಂದರೆ ಸಾಮಾನ್ಯವಾಗಿ ಲಿಗಮೆಂಟ್ಗಳಾಗಲಿ ಬ್ಲಡ್ ವೆಸಲ್ಸ್ ಆಗಲಿ ತನ್ನ ಸಾಮರ್ಥ್ಯವನ್ನು ಕಡಿಮೆ ಮಾಡ್ಕೊಳ್ತವೆ. ಇದನ್ನು ಹಾರ್ಡ್ ಆಗ್ತವೆ, ವೀಕ್ ಆಗ್ತವೆ ಅಥವಾ ಲೂಸ್ ಇವ್ಯಾವುದು ಅಂದ್ಕೊಬೇಡಿ. ತನ್ನ ಸಾಮರ್ಥ್ಯ ಕಡಿಮೆ ಆಗ್ತವೆ. ಏನು ಸಾಮರ್ಥ್ಯ? ಕೆಲವು ಕಡೆ ಹಾರ್ಡಾಗಿರಬೇಕು, ಕೆಲವು ಕಡೆ ಸಾಫ್ಟಾಗಿರಬೇಕು, ಕೆಲವು ಕಡೆ ಆ ಫ್ಲೆಕ್ಸಿಬಿಲಿಟಿನ ಟೈಮ್ ಟು ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಮಸಲ್ ಮೆಮೊರಿ ಅಂತ ಒಂದಿದೆ. ಈಗ ನಾನು ಕಾರ್ ಡ್ರೈವ್ ಮಾಡ್ಕೋತೀನಿ ಅನ್ಕೊಳ್ಳಿ, ಕ್ಷಣಕ್ಕೆ ನನಗೆ ಎಕ್ಸಿಲೇಟರಿಂದ ಬ್ರೇಕಿಗೆ ಬರುತ್ತೆ, ಕ್ಲಚ್ಚನ್ನು ಆಪ್ರೇಟ್ ಮಾಡುತ್ತೆ, ಇದೆಲ್ಲ ಒಂದು ಕ್ಷಣಕ್ಕಾಗುತ್ತೆ. ಹೊಸದಾಗಿ ಕಲಿತಾ ಇದ್ದೀರಿ ಅಂತ ಅನ್ಕೊಳ್ಳಿ, ನೀವು ಹೊಸದಾಗಿ ಕಲಿತಾ ಇದ್ದೀರಿ ಅನ್ಕೊಳ್ಳಿ, ಆ ಕಾಲು ಎತ್ತಿ ಇಲ್ಲಿ ಇಡಬೇಕಂದ್ರೆ ಆ ಮಸಲ್ ಮೆಮೊರಿ ಇನ್ನೂ ಬಿಲ್ಡ್ ಆಗಿರಲ್ಲ. ಅದಕ್ಕೆ ಅವೆಲ್ಲ ಲಿಗಮೆಂಟಿಗೆ ಸಂಬಂಧಪಟ್ಟಿದೆ, ಬಿಲ್ಡ್ ಆಗಿ ಅದಕ್ಕೊಂದಷ್ಟು ಟೈಮ್ ಬೇಕು. ಸೊ ಈ ಫ್ರೀಕ್ವೆಂಟಾಗಿ ಏನು ವರ್ಕ್ ಮಾಡ್ತಿದ್ನಲ್ಲ ಆ ಫ್ರೀಕ್ವೆನ್ಸಿ ಹೋಗ್ಬಿಡ್ತದೆ. ಇದನ್ನು ನಾವು ಲಿಗಮೆಂಟ್ ಅಥವಾ ಬ್ಲಡ್ ವೆಸಲಿನ ಸ್ಟ್ರೆಂತ್ ಕಳ್ಕೊಂಡಿದೆ ಅಂತ ಅರ್ಥ. ಅಂದ್ರೇನು? ನಮ್ಮ ಜೀವನದ ಸ್ಪೀಡ್ ಹೋಗುತ್ತೆ ಅಂತ. ನಾ ಟೈಪಿಂಗ್ ಸ್ಪೀಡ್ ಸ್ವಲ್ಪ ಕಮ್ಮಿ ಆಯಿತು, ನನಗೆ ಚೆಕ್ಕಂತ ಎತ್ತಿರ್ತಿದ್ದೆ, ಈಗ ಅದು ಆಗ್ತಿಲ್ಲ. ಈ ಲಿಗಮೆಂಟನ್ನು ಬಿಟ್ಬಿಡಿ, ಮರ್ತುಬಿಡಿ. ಬರೀ ನೀ ಜಾಯಿಂಟ್ ಲಿಗಮೆಂಟು ಅಂತಲ್ಲ, ಹೋಲ್ ಬಾಡಿಲಿ ಇರತಕ್ಕಂಥ ಲಿಗಮೆಂಟು ಬ್ಲಡ್ ವೆಸಲ್ಸಿನ ಸಾಮರ್ಥ್ಯ ಕಮ್ಮಿ ಆದರೆ ಒಟ್ಟಾರೆ ಜೀವನದ ಒಂದು 25-30% ಸಾಮರ್ಥ್ಯ ಹಿಂದೆ ಬರ್ತದೆ. ಮೊದಲಿಗೆ ಮಾಡ್ತಿದ್ದು, ಈಗ ಯಾಕೆ ಆಗ್ತಿಲ್ಲ ಅದು? ಮೊದಲು 140 ಕಿಲೋಮೀಟ್ರ್ ಓಡಿಸ್ತಿದ್ದು, ಈಗ 100 ಓಡಿಸಿದ್ರೆ ಸಾಕು ಅನಿಸುತ್ತೆ, ಬೇಡ ಅಂತ ಅನಿಸುತ್ತೆ. ಏನಂದರೆ ಆ ಸ್ಪೀಡಲ್ಲಿ ನಾನು ಆಪ್ರೇಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಲ್ಲ. ಸೊ ಏಜ್ ರಿಲೇಟೆಡಿಗೆ 70 ವರ್ಷ ಆದಮೇಲೆ ಆಗುತ್ತೆ ಎಲ್ರಿಗೂ. ನಮ್ಮ ತಾತ 70 ವರ್ಷ ಆದ ಲೋಟ ಬೇಗ ತೊಗೊಂಡು ನೀರು ಕುಡಿಯೋಕ್ಕಾಗಲ್ಲ, ನೀರು ಅನ್ಕ ತೊಗೋತಾರೆ. ಸೊ ಇಟ್ ಈಸ್ ಮ್ಯಾಂಡೇಟ್ರಿ 70 ವರ್ಷ, 75 ವರ್ಷ, 80 ವರ್ಷ ಆದಮೇಲೆ. ಬಟ್ ಈ ಏಜ್ಗೆ ಏನಾಗಿದೆ? ಹಾಗಾಗಿ ಲಿಗಮೆಂಟ್ಗಳನ್ನು ಆಯುರ್ವೇದ ಚಿಕಿತ್ಸೆ ಹೇಗೆ ಅಂದರೆ ಇಷ್ಟು. ಸೊ ವಾಪಸ್ ನಾರ್ಮಲ್ ಮೂಮೆಂಟಿಗೆ ಬರುತ್ತಾ ಅಂದರೆ 95%ಗಿಂತ ಹೆಚ್ಚು ನಾರ್ಮಲ್ ಮೂಮೆಂಟಿಗೆ ಬರ್ತದೆ ಆಯುರ್ವೇದದಲ್ಲಿ ಏನೋ ಟ್ರೀಟ್ಮೆಂಟ್ ತೊಗೊಂಡ್ರೆ. ಹಾಗಾಗಿ ಲಿಗಮೆಂಟ್ ಇಂಪಾರ್ಟೆನ್ಸು ನಾವು ಅದನ್ನು ಇಡೀ ಲೈಫ್ ಅಂತಲೇ ಅಂದ್ಕೊಬಿಡಿ. ಲಿಗಮೆಂಟ್ ಅಂದರೆ ಇಡೀ ಲೈಫ್ ಅಂತ. ಮೂಮೆಂಟ್ ಇದೆ, ಚಲನೆ ಇದೆ, ಜೀವನಕ್ಕೆ ಚಲನೆ ಇದೆ. ಸೊ ನಿಮ್ಮೆಲ್ಲ ಚಲನೆ ಅದ್ರ ಮೇಲೆ ನಿಂತಿರ್ತದೆ. ಹಾಗಾಗಿ ಟಿಯರ್ ಆಯಿತು, ಸರ್ಜರಿಗೆ ಹೋಗ್ಬಿಡ್ತೀನಿ, ಆಯುರ್ವೇದ ಮತ್ತು ಅಲೋಪತಿ ತೊಗೊಂಡ್ಬಿಡೋಣ, ಅದ್ರಿಗೆ ಮಾತ್ರೆಗಳು ಕೊಟ್ಟು ಅದರಲ್ಲೇ ಮ್ಯಾನೇಜ್ ಮಾಡ್ತಾರೆ, ಊತ ಕಮ್ಮಿ ಮಾಡಿಬಿಡ್ತಾರೆ. ಇದೆಲ್ಲದೂ ಒಂದು 20% ಕೆಲಸ ಮಾಡುತ್ತಮ್ಮ, ಒಂದು 20%. ಅಂದರೆ ಸರ್ಜರಿ ಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಮೆಡಿಸಿನ್ಸ್ ಏನು ಕೊಡ್ತಾರೆ, 20% ಮಾಡಿದ್ರೆ ಹೆಚ್ಚು. ಆಯುರ್ವೇದ ವೆನ್ ಕಂಪೇರ್ ಟು ಆಯುರ್ವೇದ ನಮಗೆ ಒಂದು ಸಣ್ಣ ತೈಲ್, ಇವತ್ತು ಲಿಗಮೆಂಟ್ ಟಿಯರ್ ಆಯಿತು ಅಥವಾ ಲಿಗಮೆಂಟು ಇಂಜುರಿ ಆಯಿತು, ಕಂಪ್ಲೀಟ್ ಟಿಯರ್ ಅಲ್ಲ, ಪಾರ್ಷಿಯಲ್ ಟಿಯರ್ ಆಯಿತು, ಇಂಜುರಿ ಆಯಿತು, ಇವತ್ತಾಗಿದೆ ಅಂದರೆ 24 ಗಂಟೆ ಒಳಗೆ ಮೋರ್ ದ್ಯಾನ್ 60-70% ರಿಕವರಿ ಮಾಡ್ತದೆ. 24 hours ಆ ಕ್ಷಣಕ್ಕೆ ಸ್ಟಾರ್ಟ್ ಮಾಡಬೇಕು ಆಯುರ್ವೇದ. ಈ ಫಾಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲಲ್ಲ. ನಮಗೆ ರೂಟ್ಸ್ ತುಂಬ ಇದ್ದಾವೆ ಔಷಧಿ ಯೋಜನೆಗೆ. ಮಾಡರ್ನ್ ಸೈನ್ಸಲ್ಲಿ ಮಾತ್ರ ನಮ್ಗೆ ಬೇಕು. ಎಲ್ಲೋ ಡ್ರಗ್ ರಿಲೀಸಿಂಗ್ ಪಾಯಿಂಟ್ ಇದೆ ಇಲ್ಲಿ ಅಂತ. ನಮಗೆ ರೂಟ್ಸ್ ಪ್ಲೆಂಟಿ ಆಫ್ ರೂಟ್ಸ್ ಇದ್ದಾವೆ ನಮ್ಮ ಟ್ರೀಟ್ಮೆಂಟ್ ಮಾಡೋದಕ್ಕೆ. ರೂಟ್ಸ್ ನಸೆ ಮಾಡ್ತೀವಿ, ಕರ್ಣಪೂರ್ಣ ಮಾಡ್ತೀವಿ, ಬಸ್ತಿ ಮಾಡ್ತೀವಿ, ಓರಲ್ ಕೊಡ್ತೀವಿ. ಸೊ ಸೆಲೆಕ್ಷನ್ ಆಫ್ ರೂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ರೂಟನ್ನು ನಾನು ಡೆಲ್ಲಿಗೆ ನಡ್ಕೊಂಡು ಹೋಗೋಕ್ಕೂ ಬರ್ತದೆ, ಟ್ರೈನ್ಗೆ ಹೋಗೋಕ್ಕೂ ಬರುತ್ತೆ, ಬಸ್ಸಿಗೆ ಬರುತ್ತೆ, ಫ್ಲೈಟ್ಗೂ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಆಯುರ್ವೇದ ಫ್ಲೈಟ್ ಮಾಡ್ದಂಗೆ ಮಾಡುತ್ತೆ ಕೆಲಸ. ಇಲ್ಲಿ ಕೊಡ್ತೀರಿ ಸೀದಾ ಹೋಗಿ ಇಳಿಯೋಷ್ಟು ಕೆಲಸ ಮಾಡುತ್ತೆ. ಸೊ ಆ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ಲಿಗಮೆಂಟಲ್ ಸ್ಟ್ರೆಂತ್ ಮಾಡೋಂಥ ಡ್ರಗ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲ ಇರೋದು ಇದೊಂದೇ ಮಾತ್ರೆ, ಇರೋದು ಇದೊಂದೇ ಸರ್ಜರಿ ಅಂದರೆ ಇದು ಪೂರ್ತಿ ತಪ್ಪು.
ಅದು ಅಲ್ವೇ ಅಲ್ಲ. ಸೊ ಕಂಪ್ಲೀಟ್ ಟಿಯರ್ ಆಗೋದೊಂದು ಬಿಟ್ಟರೆ ಇನ್ನು ಎಲ್ಲ ಟೈಮಲ್ಲೂ ಲಿಗಮೆಂಟನ್ನು ಆಯುರ್ವೇದದಿಂದ ಚಿಕಿತ್ಸೆ ಮಾಡೋದು ಸೂಕ್ತ. ಈ ಟಿಯರ್ ಆಗದೇ ಇರೋ ರೀತಿ ಪ್ರಿವೆನ್ಷನ್ ಹೇಗೆ ಮಾಡ್ಕೋಬೋದು ಸರ್? ನಾನು ಆವಾಗಲೇ ಒಂದು ಮಾತು ಹೇಳಿದೆ, ರಕ್ತಕ್ಕೆ ಹುಳಿನ ಅಸಿಡಿಕ್ ಲೆವೆಲ್ ಜಾಸ್ತಿ ಮಾಡ್ಕೋಬೇಡಿ ಅಂತ. ಬ್ಲಡ್ ಅಸಿಡಿಕ್ ಲೆವೆಲ್ ಯಾವಾಗೆಲ್ಲ ಜಾಸ್ತಿ ಆಗುತ್ತೆ ಅಂತ ನೋಡೋಣ. ಕಂಟು ಮಟ್ಟ ತಿನ್ನೋದು, ಹೊಟ್ಟೆ ಫುಲ್ ಟೈಟ್ ಆಗಿ ತಿನ್ನೋದು, ಈ ತಿಂದಾಗ ಏನಾಗುತ್ತೆ ಅಂತ ಗಮನಿಸಿ ನೋಡಿ. ಸ್ವಲ್ಪ ಎದೆ ಉರಿ ಬರೋದು, ಹುಳಿ ತೆಗೆ ಬರೋದು ಎಲ್ರಿಗೂ ಆಗುತ್ತೆ. ಜಾಸ್ತಿ ತಿಂದರೆ ಏನಾರು ತಿಂದ್ಕೊಳ್ಳಿ, ಜಾಸ್ತಿ ತಿಂದ ತಕ್ಷಣ ಆಗುತ್ತೆ. ಆವಾಗ ಆ್ಯಸಿಡಿಕ್ ಲೆವೆಲ್ಲು ಬ್ಲಡ್ಡಲ್ಲಿ ಅನಿವಾರ್ಯ. ಇಲ್ಲಿ ಇಂಟೆಸ್ಟೈನಲ್ಲಿ ಆ್ಯಸಿಡಿಟಿ ಆಗಿದೆ ಅಂದರೆ ಬ್ಲಡ್ಡಲ್ಲಿ ಆಗಲ್ಲ. ನಾವು ಊಟ ಮಾಡಿದ್ದು ರಕ್ತಕ್ಕೆ ಸೇರುತ್ತೆ ಅಂದರೆ ಆ್ಯಸಿಡ್ ರಕ್ತಕ್ಕೆ ಸೇರಲ್ವಾ? ಆಬ್ವಿಯಸ್ಲಿ ಸೇರುತ್ತೆ, ಹೌದಾ? ಆ್ಯಸಿಡಿಟಿ ಆಗಿದೆ, ನಿಂಗೆ ಹಾರ್ಟ್ ಬರ್ನ್ ಆಗ್ತಾಯಿದೆ, ಹುಳಿ ತೆಗೆ ಬರ್ತದೆ, ಅದು ಬ್ಲಡ್ಗೆ ಸೇರೋದಲ್ವ? ಸೊ ಇದನ್ನು ಆ್ಯಸಿಡಿಟಿ ಯಾರಿಗಿದೆ, ಹುಳಿ ತೆಗೆ ಯಾರು ಬರುತ್ತೆ, ಎದೆ ಉರಿ ಯಾರು ಬರುತ್ತೆ, ಫಸ್ಟ್ ಪ್ರಿವೆಂಟ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ರ್ಯಾನಿಟಿಡ್ನು ಒಮಿಪ್ರಜೋಲ ಮಾತ್ರ ತೊಗೊಂಡಲ್ಲ ಕಮ್ಮಿ ಮಾಡ್ಕೊಳ್ಳೋದು. ಕಮ್ಮಿ ಮಾಡೋದಂದರೆ ಸಪ್ರೆಸ್ ಮಾಡೋದಂತಲ್ಲ, ಉತ್ಪತ್ತಿ ಆಗದೇ ಇರೋ ಥರ ಆಗಲೇ ಬರೋದು. ಮಾತ್ರೆ ತೊಗೊಂಡು ಗ್ಯಾಸ್ಟ್ರೈಟಿಸ್ ಕಮ್ಮಿ ಆಗಿರಲ್ಲ, ಆ್ಯಸಿಡಿಟಿ ಕಮ್ಮಿ ಆಗಿರುತ್ತೆ. ಗ್ಯಾಸ್ಟ್ರೈಟಿಸ್ಗೆ ಅಷ್ಟು ಸುಲಭ ಕಮ್ಮಿ ಆಗೋದಾಗಿದ್ದರೆ, ಐಟಿಸ್ ಅಂದರೆ ಊತ ಅಲ್ಲ, ಗ್ಯಾಸ್ಟ್ರಿಕ್ಕಲ್ಲಿ ಊತ ಬಂದಿರೋದು ಕಮ್ಮಿ ಆಗೋದು ಮಾತ್ರ ಸಾಧ್ಯನೇ ಇಲ್ಲ. ಆ್ಯಸಿಡಿಟಿ ಆ್ಯಂಟಾಸಿಡ್ಸ್ ಅವೆಲ್ಲವು. ಆ್ಯಂಟಾಸಿಡ್ ಅಂದರೆ ಆ್ಯಸಿಡಿಟಿನ ಕಮ್ಮಿ ಮಾಡಿಸ್ಕೊಂಡು ಒಂದು ನೀರು ಕುಡಿದ್ರೆ ಆಗುತ್ತದು. ಅದರಿಂದ ಏನು ಲಾಭ ಅಲ್ಲ ಅದು. ಸೊ ಆ್ಯಸಿಡ್ಡು ಹೊಟ್ಟೆಯಲ್ಲಿ ಕರಳಲ್ಲಿತ್ತಂದ್ರೆ ಅದು ರಕ್ತಕ್ಕೆ ಸೇರುತ್ತೆ. ಇಲ್ಲಿರೋದನ್ನು ಫಸ್ಟು ನಿಲ್ಲಿಸ್ಕೊಳ್ಳಿ, ಎಲ್ಲ ಲಿಗಮೆಂಟ್ಗಳು ಸೇಫ್. ಸೊ ಇಷ್ಟೇ, ಭಾಳಷ್ಟು ಪ್ರಿವೆನ್ಷನ್ ಹೇಳ್ತಾ ಹೋದರೆ ಕೀ ಮರ್ತೋಗ್ಬಿಡ್ತಾರೆ. ನಾನು ಯಾವುದೋ ಒಂದು ಡ್ರಗ್ ಹೇಳಿದ್ಬಿಟ್ರೆ ಕೀ ಮರ್ತುಬಿಡ್ತಾರೆ. ಹಾಗಾಗಿ ಕೀ ಏನಪ್ಪ ಅಂದರೆ ಆ್ಯಸಿಡಿಟಿ ಆಗದಂಗೆ ನೋಡಿಕೊಂಡ್ರೆ ರಕ್ತದಲ್ಲಿ ಆ್ಯಸಿಡ್ ಜಾಸ್ತಿ ಆಗೋಲ್ಲ. ಆವಾಗ ಲಿಗಮೆಂಟ್ಸು ಏನೂ ಆಗೋಲ್ಲ, ಬ್ಲಡ್ ವೆಸಲ್ಸು ಏನೂ ಆಗೋಲ್ಲ. ಸೊ ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಿವೆನ್ಷನ್. ಓಕೆ, ಎಸ್ ಸರ್, ನೀವು ಹೇಳಿದ್ರಿ ಇವಾಗ ಮಾಡ್ಕೊಳ್ದೆ ಅಂದರೆ ಲಿಗಮೆಂಟ್ ಟಿಯರ್ ಆಗದೆ ಇರೋ ರೀತಿ ಮಾಡ್ಕೊಳ್ಬೇಕು ಅಂತ ಅಂದರೆ ಬ್ಲಡ್ ಅಸಿಡಿಕ್ ಲೆವೆಲ್ ಜಾಸ್ತಿ ಆಗದೆ ಇರೋ ರೀತಿ ಮಾಡ್ಕೊಳ್ಳೋದು, ದಟ್ ಈಸ್ ರೈಟ್. ಆ್ಯಂಡ್ ಆಯುರ್ವೇದ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನೀವು ಒಳ್ಳೆ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿದ್ರಿ, ಫ್ಲೈಟ್ ಥರ ವರ್ಕ್ ಮಾಡುತ್ತೆ ಅಂತ. ಅದ್ರ ಜೊತೆಗೆ ಪಂಚಕರ್ಮ ಥೆರಪಿಗಳ ರೋಲ್ ಏನಾಗುತ್ತೆ ಲಿಗಮೆಂಟ್ ಟಿಯರ್ಗಳಲ್ಲಿ? ಅದರ ಚಿಕಿತ್ಸೆಗಳು ಬೇಕಾಗುತ್ತಾ? ನಾನು ಮರ್ತೆ ಅದನ್ನು. ಬೇಕಾಗುತ್ತಲ್ಲ, ಕಂಪಲ್ಸರಿ ಬೇಕು. ಲಿಗಮೆಂಟ್ ವಿಷಯಕ್ಕೆ ಬಂದರೆ ನಾನು 24 ಗಂಟೆ ಏನು ಹೇಳಿದ್ದೆ ಅಂದರೆ ದ ಫಸ್ಟು ಅಟೆನ್ಷನ್ ಏನಿದೆಯಲ್ಲ, ಆವಾಗ ಆಲ್ಮೋಸ್ಟ್ ನಮ್ಮ ಎಲ್ಲ ನಡಿಗೆ ಸ್ಟೈಲು ಅದು ಎಲ್ಲದು ನಾರ್ಮಲಿಗೆ ಇರಬೇಕು ಅಂತಂದರೆ ಫಸ್ಟ್ 24 ಗಂಟೆ ಒಳಗೆ ಮಾಡೋಂಥ ಟ್ರೀಟ್ಮೆಂಟ್ ಅದು. ಬಟ್ ಪಂಚಕರ್ಮ ಮ್ಯಾಂಡೇಟ್ರಿ. ಓರಲ್ ಮೆಡಿಕೇಷನಿಂದನೇ ನಾನು ಇದನ್ನು ಕರೆಕ್ಷನ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಮ್ಯಾಂಡೇಟ್ರಿ ಪಂಚಕರ್ಮ? ಯಾಕೆ ಮ್ಯಾಂಡೇಟ್ರಿ? ಈಗ ಫಸ್ಟ್ ನಾವು ಬ್ಲಡ್ಡಲ್ಲಿರ್ತಕ್ಕಂಥ ಆ್ಯಸಿಡನ್ನು ರಿಮೂವ್ ಮಾಡಬೇಕಿದೆ. ಆ್ಯಸಿಡ್ ಲೆವೆಲ್ನ ಪದೇ ಆ್ಯಸಿಡ್ ಟ್ರಿಗರ್ ಆಗ್ತಾ ಇರ್ತದೆ ಬ್ಲಡ್ಡಲ್ಲಿ. ಅದರ ಲಕ್ಷಣ ಏನಾಗುತ್ತೆ ಬ್ಲಡ್ ಟ್ರಿಗರ್ ಆದರೆ ಅಂದರೆ, ಕೆಲವರಿಗೆ ಮೈಗ್ರೇನ್ ಬರ್ತದೆ, ಕೆಲವರಿಗೆ ಕಿರಿಕಿರಿ ಆಗ್ತಾ ಇರ್ತದೆ, ಕೆಲವರಿಗೆ ಲೂಸ್ ಮೋಷನ್ ಆಗುತ್ತೆ, ಕೆಲವ್ರಿಗೆ ಹುಳಿ ತೆಗೆ ಬರುತ್ತೆ, ಕೆಲವರಿಗೆ ಹುಳಿ ತೆಗೆ ವಾಂತಿ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಅವರ ಏಜು, ನೇಚರ್ ಆಫ್ ವರ್ಕು, ಇದ್ರ ಮೇಲೆ ಕೆಲವು ಲಕ್ಷಣ. ಕೆಲವರಿಗೆ ಗ್ಯಾಸ್ಟ್ರಿಕ್ ಆದರೆ ಮೈಗೆಲ್ಲ ಬೆನ್ನೆಲ್ಲ ಹಿಡ್ಕೋತದೆ. ಸೊ ಡಿಪೆಂಡಿಂಗ್ ಅಪಾನ್ ದ ದೇರ್ ಈಸ್, ಇವೆಲ್ಲವೂ ಆ್ಯಸಿಡ್ ಹೆಚ್ಚಾಗಿದೆ ಅಂತಲೇ ಅರ್ಥ. ಹಾಗಾಗಿ ಫಸ್ಟು ಸಿಟ್ಟಿಂಗಲ್ಲೇ ರಕ್ತದಲ್ಲಿರ್ತಕ್ಕಂತಹ ಆ್ಯಸಿಡ್ ಲೆವೆಲನ್ನು ತೆಗೆದಾಕ್ಬಿಡ್ತೀವಿ. ತುಂಬ ಜಾಸ್ತಿ ಇದ್ದರೆ ಪಂಚಕರ್ಮ ಮಾಡದೇ ಮಾಡ್ತೀವಿ, ತುಂಬ ಜಾಸ್ತಿ ಇಲ್ಲ ಅಂದರೆ ಓರಲ್ ಮೆಡಿಕೇಷನಲ್ಲೇ ತೆಗೆದಾಕ್ತೀವಿ. ಆ 21 ದಿನ ಸುಮ್ಮನೆ ನಾವು ಮೆಡಿಸಿನ್ ಕೊಟ್ಟರೆ ಸಾಕು, ಪೇಷಂಟ್ಗೆ ಎಂಜಾಯ್ ಮಾಡ್ಕೊಂಬಂದಿರ್ತಾರೆ. ಹೇಳೋಕ್ಕೆ ಬ್ಯೂಟಿಫುಲ್ ಆಗಿತ್ತು ನಾನು ಹೆಲ್ತು ಅಂತ ಹೇಳ್ತಾ ಇರ್ತಾನೆ. ಜಸ್ಟ್ 15 ಡೇಸು ಕೊಡ್ತೀವಿ, ಕೆಲವರಿಗೆ 21 ಡೇಸು ಕೊಡ್ತೀವಿ ಅಷ್ಟು. ಸೊ ಬ್ಲಡ್ಡಲ್ಲಿರೋಂಥ ಆ್ಯಸಿಡ್ ತೆಗೆದ್ರೆ ಸಾಕು, ಇಷ್ಟು ರಿಲೀಫ್ ಆಗುತ್ತೆ. ಇದಾದಮೇಲೆ ರೀಫಿಲ್ ಮಾಡೋದಕ್ಕೆ ಕಂಪಲ್ಸರಿ ಬಸ್ತಿ ಚಿಕಿತ್ಸೆ ಬೇಕೇ ಬೇಕು. ಸೊ ವಿರೇಚನ ಫಾಲೋಡ್ ಬೈ ಬಸ್ತಿ ಚಿಕಿತ್ಸೆನೋ ಅಥವಾ ನೇರ ಬಸ್ತಿ ಚಿಕಿತ್ಸೆನೋ ಕಂಪಲ್ಸರಿ ಬೇಕು. ಸೊ ಲಿಗಮೆಂಟ್ ಹೆಲ್ತ್ಗೆ ಒಂದು ಸಿಟ್ಟಿಂಗ್ ಆಫ್ ಯೋಗ ಬಸ್ತಿ ಅಥವಾ ಕಾಲಬಸ್ತಿ, ಡಿಪೆಂಡಿಂಗ್ ಅಪಾನ್ ದ ಲಿಗಮೆಂಟಲ್ ಇಂಜುರಿ. ಯೋಗ ಬಸ್ತಿ ಅಂದರೆ 8 ದಿನ ಇರುತ್ತೆ, ಕಾಲಬಸ್ತಿ ಅಂದರೆ 16 ದಿನ ಅಲ್ಲ, ಸಿಟ್ಟಿಂಗ್ಸ್ 8 ಸಿಟ್ಟಿಂಗ್ ಅಥವಾ 16 ಸಿಟ್ಟಿಂಗ್ ಅಂತ ಇರ್ತದೆ. ಸೊ ಅಷ್ಟು ಸಿಟ್ಟಿಂಗು ಡಿಪೆಂಡಿಂಗ್ ಅಪಾನ್ ದ ಟಿಯರ್ ಡಿಗ್ರಿ ಏನು ಅಥವಾ ಇಂಜುರಿ ಡಿಗ್ರಿ ಏನು ಅಥವಾ ಎಷ್ಟು ಲಿಗಮೆಂಟ್ಗಳ ಪೆಟ್ಟಾಗಿದೆ ಅನ್ನೋದ್ರ ಮೇಲೆ ಮಾಡ್ತೀವಿ. ಸೊ ಇದು ಫ್ರೀಕ್ವೆಂಟಾಗಿ ಬೇಕಂದರೆ ಫಸ್ಟ್ ಸಿಟ್ಟಿಂಗಲ್ಲೇ ಕಂಪ್ಲೀಟ್ ಆಗಿಬಿಡ್ತದೆ. ಅದು ಯೋಗ ಬಸ್ತಿ ಕಾಲಬಸ್ತಿ ಫಸ್ಟ್ ಸಿಟ್ಟಿಂಗಲ್ಲಿ ಇದು ಆಲ್ಮೋಸ್ಟ್ ನಾರ್ಮಲ್ ಆಗಿಬಿಡ್ತದೆ. ಇನ್ನೇನಿದ್ರೆ ಮೇಂಟೆನೆನ್ಸ್ ಮಾಡೋದಿರ್ತದೆ. ಮೇಂಟೆನೆನ್ಸ್ ನೀವು 6 ತಿಂಗಳಿಗೂ ಅಥವಾ ಇಯರ್ಲಿ ಒನ್ಸ್ ಮೇಂಟೆನೆನ್ಸ್ ಮಾಡಬೇಕು. ನಮ್ಮಲ್ಲಿ ಸ್ವಸ್ಥ ಪಂಚಕರ್ಮ ಅಂತ ನಾವು ಮಾಡಿಸ್ತಾ ಇರ್ತೀವಿ, ಅದನ್ನು ವಿರೇಚನೆ ಮಾತ್ರ ಮಾಡಿಸ್ತೀವಿ. ಬಸ್ತಿ ವಿಷಯಕ್ಕೆ ಬಂದರೆ ಮಾತ್ರ ಬಸ್ತಿ ಅಂತ ಮಾಡಿಸ್ತೀವಿ. ಸೊ ಈ ಮೇಂಟೆನೆನ್ಸ್ ಅಂತ ಇದೆಯಲ್ಲ, ಈ ಮೇಂಟೆನೆನ್ಸನ್ನು ಯಾಕೆ ಮಾಡಬೇಕು? ಲಿಗಮೆಂಟ್ ಟಿಯರ್ ಸರಿ ಆಯ್ತಲ್ಲ ಮೊದಲನೇ ಸರಿಗೆ ಅಂದರೆ ಲಿಗಮೆಂಟ್ ಇದ್ದಷ್ಟು ಇಟ್ಕೊಂಡು ಮಾಡೋದೇನು ಬೇಕಾಗಿಲ್ಲ. ಲಿಗಮೆಂಟು ಮತ್ತು ಉಳಿದ ಶರೀರದ ಎಲ್ಲ ಆರೋಗ್ಯವನ್ನು ಇಟ್ಕೊಂಡು ಮೇಂಟೆನೆನ್ಸ್ ಮಾಡಬೇಕು, ವೆಹಿಕಲ್ ಸರ್ವಿಸಿಗೆ ಬಿಟ್ಟಂಗೆ. ಸೊ ಅದನ್ನು ಇಯರ್ಲಿ ಒನ್ಸ್ ಮೇಂಟೈನ್ ಮಾಡಿಸ್ಕೊತ ಹೋದರೆ ಲಿಗಮೆಂಟು ಏನಾಗಲ್ಲ, ವೇನ್ಸ್ ಏನಾಗಲ್ಲ,
ಆ್ಯಸಿಡಿಟಿನೂ ಏನಾಗಲ್ಲ, ಟೋಟಲಿ ಬಾಡಿಯಲ್ಲಿ ಅದನ್ನು ಮೇಂಟೈನ್ ಆಗ್ತಾ ಹೋಗುತ್ತೆ. ಸೊ ಡಿಟಾಕ್ಸಿಫಿಕೇಷನ್ ಅನ್ನೋ ಒಂದು ಮೆಥಡನ್ನು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರಲ್ಲ, ತುಂಬ ಹೇಳ್ತಾ ಇದ್ದಾರೆ. ಅದು ಆಯುರ್ವೇದದಲ್ಲಿ ಯಾವುದೋ ಕಾಲಕ್ಕೆ ಹೇಳಾಗಿತ್ತು, ಯಾವುದೋ ಕಾಲಕ್ಕೆ ಮಾಡ್ತಾನೂ ಇದ್ವಿ. ಹೇಳಾಗಿತ್ತು ಬರೀ ಹೇಳಿ ಅದು ಪುಸ್ತಕದಲ್ಲಿ ಏನಿಲ್ಲ, ನಾವು ಮಾಡ್ತಾನೆ ಇದ್ವಿ. ಅದಕ್ಕೊಂದು ಹೊಸ ಹೆಸರು, ಈಸಿಯಾಗಿ ಅರ್ಥ ಆಗಲ್ಲ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಈ ಡಿಟಾಕ್ಸಿಫಿಕೇಷನನ್ನು ನಾವು ಟಾಕ್ಸಿಕ್ ಆಗದಂಗೆ ನೋಡ್ಕೊಳ್ಳೋದೇ ತುಂಬ ಸೂಕ್ತ. ಅದನ್ನು ಹೇಳಿಕೊಂಡು ಇಷ್ಟಕ್ಕೆ ನಿಲ್ಲಿಸಿದರೆ ಲಿಗಮೆಂಟ್ ಹೆಲ್ಪ್ ಆಗಲ್ಲ. ಹಾಗಾಗಿ ಬಸ್ತಿ ಚಿಕಿತ್ಸೆ ಕಂಪಲ್ಸರಿ ಬೇಕು ಸ್ಟ್ರೆಂಥನ್ ಮಾಡೋದಕ್ಕೆ. ಹಾಗಾಗಿ ಪಂಚಕರ್ಮದ ರೋಲ್ ತುಂಬ ದೊಡ್ಡದಾಗಿದೆ. ಓಕೆ, ಫೈನಲ್ ಸಜೆಷನ್, ಲಿಗಮೆಂಟಲ್ ಇಂಜುರಿ ಆದರೆ ಗಾಬರಿ ಆಗೋದು ಬೇಡ. ಯಾವ ಸ್ಟೇಜಲ್ಲಾಗಿದೆ, ಎಷ್ಟು ಕಂಪ್ಲೀಟ್ ಟಿಯರ್ ಆಗಿದೆಯೋ ಅಥವಾ ಮಿನಿಮಲ್ ರಿಪೇರ್ ಏನಾದ್ರು ಬೇಕಾಗಿದೆಯೋ ಅನ್ನೋದನ್ನು ನೋಡಿಬಿಟ್ಟು ಸರ್ಜಿಕಲ್ ಕರೆಕ್ಷನ್ಸೇ ಅದಕ್ಕೆ ಫೈನಲ್ ಸೊಲ್ಯೂಷನ್ ಅನ್ನೋದು ಫಸ್ಟ್. ಇದು ಇಲ್ಲದೇ ಇದ್ದರೆ ಆಯುರ್ವೇದ ಲೈನಲ್ಲಿ ಇಮಿಡಿಯೇಟಾಗಿ ವಿದಿನ್ 24 hours ನೀವು ಅಪ್ರೋಚ್ ಮಾಡಿದರೆ ಬೇಗ ರಿಕವರಿ ಅಂತೂ ಖಂಡಿತವಾಗ್ಲೂ ಇದೆ ಅನ್ನುವಂಥದ್ದು ಫಸ್ಟ್ ಒನ್. ಸೆಕೆಂಡ್ ಥಿಂಗ್, ಬ್ಲಡ್ ಅಸಿಡಿಕ್ ಲೆವೆಲ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದರೆ ಲಿಗಮೆಂಟ್ ಟಿಯರ್ ಆಗೋದನ್ನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ನೀವು ಫೈನಲಾಗಿ ಹೇಳಿದ ಪ್ರಕಾರ ಪಂಚಕರ್ಮ ಟ್ರೀಟ್ಮೆಂಟ್ಗಳನ್ನು ಯಾವುದೇ ಒಂದು ಕಾಯಿಲೆ ಬಂದಾದಮೇಲೆ ಅಂತ ಅಲ್ಲ, ಸ್ವಸ್ಥವಾಗಿರೋದಕ್ಕೆ, ಆರೋಗ್ಯವಾಗಿರೋದಕ್ಕೆ ರೆಗ್ಯುಲರ್ ಆಗಿ ಇಯರ್ಲಿ ಒನ್ಸ್ ನಾವು ಪಂಚಕರ್ಮ ಟ್ರೀಟ್ಮೆಂಟ್ಗಳನ್ನು ತಗೊಳ್ತಾ ಇದ್ದಾರೆ. ಸ್ಪೆಷಲಿ ವಿರೇಚನ ಬಸ್ತಿ ಈ ಥರದ್ದು ಟ್ರೀಟ್ಮೆಂಟ್ಗಳನ್ನು ತಗೊಳ್ತಾ ಇರೋದ್ರಿಂದ ಆರೋಗ್ಯವನ್ನು ಮೇಂಟೈನ್ ಮಾಡಬಹುದು ಅನ್ನೋದು ನೀವು ಹೇಳಿದ್ರಿ. ಹೌದು. ಇನ್ನೊಂದು ವಿಷಯ ಉಳ್ಕೊಳ್ತಲ್ಲಿ, ಕಂಪ್ಲೀಟ್ ಟಿಯರ್ ಸರ್ಜರಿ ಹೋಗಬೇಕು ಅಂತ ಒಂದು ಲಿಗಮೆಂಟ್ ಕಂಪ್ಲೀಟ್ ಟಿಯರ್ ಆಗಿರುತ್ತೆ, ಬೇರೆ ಲಿಗಮೆಂಟ್ ಇಂಜುರಿ ಚೆನ್ನಾಗೇ ಇರ್ತವೆ. ಓಕೆ ಓಕೆ, ಒಂದರಲ್ಲಿ ಕಾಣಿಸ್ಕೊಂಡಿರುತ್ತೆ, ಒಂದಷ್ಟಕ್ಕೆ ಟಿಯರ್ ಆಗಿರ್ತದೆ, ಅದಕ್ಕೆ ಸರ್ಜರಿ ಬೇಕು. ಉಳಿದ ಈ ಕಾಲು ಇಲ್ಲಿರೋಂಥ ಲಿಗಮೆಂಟ್ ಎಲ್ಲವಕ್ಕೂ ಕೂಡ ನೀವು ಸರ್ಜರಿ ಹೋದರೂ ಕೂಡ ಬಿಫೋರ್ ಸರ್ಜರಿ ಪಂಚಕರ್ಮ ಮಾಡಿಸ್ಕೊಂಡು ಆಮೇಲೆ ಸರ್ಜರಿಗೆ ಹೋಗೋದು. ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ಬಿಫೋರ್ ಸರ್ಜರಿ ಪಂಚಕರ್ಮಕ್ಕೆ ಹೋದ್ರೆ ಎಲ್ಲ ಲಿಗಮೆಂಟ್ಗಳು ಊತ ಬಂದಿರೋದು, ಇಂಜುರಿ ಆಗಿದೆ, ಎಲ್ಲವೂ ನಾರ್ಮಲ್ ಆಗ್ತವೆ. ಈ ಟಿಯರ್ ಆಗಿದ್ರೆ ಲಿಗಮೆಂಟು ಕೂಡ ನಾರ್ಮಲ್ಲೇ ಆಗಿರ್ತದೆ, ಬಟ್ ಅಂಟ್ಕೊಂಡಿರಲ್ಲ. ಅಂಟಿಸೋ ಪೂರ್ತಿಯಾಗಿ ಅಲ್ಲಿಗೆ ಹೋಗ್ಬೇಕು. ಇದಕ್ಕೆ ಸ್ಟ್ರೆಂತ್ ಇಲ್ದಂಗೆ ಹೋಗಿ ಅಂಟಿಸ್ಕೊಳ್ಳೋ ಬದಲು ಮೊದಲೇ ಸ್ಟ್ರೆಂತ್ ಕೊಟ್ಕೊಂಡ್ಬಿಡೋದು, ಆಮೇಲೆ ಹೋಗಿ ಅಂಟಿಸೋದು. ಆವಾಗ ಏನಾಗುತ್ತೆ ಅಂದರೆ ಇದು ಆಲ್ಮೋಸ್ಟ್ ಹೀಲ್ ಆಗಿಬಿಡ್ತದೆ. ಅದು ಮತ್ತೇನು ಪೆಟ್ ಮಾಡ್ಕೊಳ್ತಾ ಆ ಥರ ಇರಲ್ಲ. ಹಾಗಾಗಿ ಕಂಪ್ಲೀಟ್ ಟಿಯರ್ ಆದಾಗಲೂ ಕೂಡ ಪಂಚಕರ್ಮ ಮಾಡಿಸ್ಕೊಂಡು ಬೇರೆ ಬೇರೆ ಲಿಗಮೆಂಟ್ಸ್ನೆಲ್ಲ ಸ್ಟ್ರೆಂಥನ್ ಮಾಡ್ಕೊಂಡು ಸರ್ಜರಿಗೆ ಹೋದರೆ ಅದು ಸಕ್ಸಸ್ಫುಲ್ ಸರ್ಜರಿ. ಒಬ್ಬರು ಸಕ್ಸಸ್ ಆಗುತ್ತೆ, ಒಬ್ರಿಗೆ ಆಗಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಹಾಗಾಗಿ ಈವನ್ ಕಂಪ್ಲೀಟ್ ಸರ್ಜರಿಲಿ ಕೂಡ ಕಂಪ್ಲೀಟ್ ಟಿಯರಲ್ಲಿ ಕೂಡ ಫಸ್ಟ್ ಸರ್ಜರಿಗಿಂತ ಮೊದಲು ಸ್ಟ್ರೆಂಥನ್ ಮಾಡ್ಕೊಂಡು ಹೋಗೋದು. ಓಕೆ, ಥ್ಯಾಂಕ್ ಯು ಸರ್ ಇವತ್ತಿನ ಒಂದು ಇನ್ಸೈಟ್ಫುಲ್ ಡಿಸ್ಕಷನ್ಗೆ. ಯಾಕಂದರೆ ಇವಾಗಿನ ಕಾಲದಲ್ಲಿ ಮೂಳೆ ಸಮಸ್ಯೆಗಳು ಎಷ್ಟು ಕಾಣಿಸ್ತಾ ಇದೆಯೋ ಅದ್ರ ಈಕ್ವಲ್ ಆಗಿ ಲಿಗಮೆಂಟಲ್ ಇಂಜುರಿಗಳನ್ನು ಕಾಣಿಸ್ತಾನೆ ಇದೆ. ಅದು ಬೆಳಕಿಗೆ ಬರ್ತಾ ಇರುವಂತಹದ್ದು ಕಡಿಮೆ, ಯಾಕಂದರೆ ಇಮಿಡಿಯೇಟಾಗಿ ಅದನ್ನ ಕೆಲವೊಬ್ರು ಇಗ್ನೋರ್ ಮಾಡ್ತಾರೆ, ಕೆಲವೊಬ್ರು ಅದನ್ನು ಸರ್ಜಿಕಲ್ ಕರೆಕ್ಷನ್ಸಲ್ಲಿ ಹೋಗ್ಬಿಟ್ಟು ಅದನ್ನು ಸರಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಆಯುರ್ವೇದದಲ್ಲಿ ಅದು ಒಂದು ಚಿಕಿತ್ಸೆ ಇದೆ ಲಿಗಮೆಂಟಲ್ ಇಂಜುರಿಗೆ ಅನ್ನುವಂಥದ್ದು ಬಹುತೇಕ ಜನರಿಗೆ ಗೊತ್ತೇ ಇಲ್ಲದೆ ಇರುವಂಥದ್ದು ಒಂದು ವಿಷಾದನೀಯ ಅನ್ನೋದು ಸತ್ಯ. ಸೊ ಈ ವಿಷಯನ ನೀವು ಪ್ರಾಕ್ಟಿಕಲ್ ಆಗಿ ಸೈಂಟಿಫಿಕಲ್ ಬ್ಯಾಕ್ಗ್ರೌಂಡಿಂದ ಎಕ್ಸ್ಪ್ಲೇನ್ ಮಾಡಿದ್ದು ತುಂಬ ಜನರಿಗೆ ಸಹಾಯ ಆಗುತ್ತೆ. ಖಂಡಿತವಾಗ್ಲೂ ಧನ್ಯವಾದಗಳು ಇವತ್ತಿನ ಈ ಸಂಚಿಕೆಗೆ. ಇದಾಗಿತ್ತು ಇವತ್ತಿನ ಸಂಚಿಕೆ, ಆರೋಗ್ಯಕ್ಕಾಗಿ ಆಯುರ್ವೇದ ಸಂಚಿಕೆಯಲ್ಲಿ ಲಿಗಮೆಂಟಲ್ ಇಂಜುರಿ ಗಮನಿಸ್ಕೋಬೇಕಾಗಿರುವಂತಹ ವಿಷಯ, ತಡೆಯೋದು ಹೇಗೆ, ಬಂದಾದಮೇಲೆ ಯಾವುದಕ್ಕೆ ಇಮಿಡಿಯೇಟಾಗಿ ಎಷ್ಟು ಗಂಟೆ ಒಳಗಡೆ ನೀವು ಪ್ರಿಕಾಷನ್ಸ್ ತೊಗೊಳ್ಬೇಕು, ಇಮಿಡಿಯೇಟಾಗಿ ಟ್ರೀಟ್ಮೆಂಟಿಗೆ ಬರಬೇಕು, ಆ್ಯಂಡ್ ಬಂದಾದಮೇಲೆ ಯಾವ ಚಿಕಿತ್ಸೆ ಎಷ್ಟು ಡಿಗ್ರಿ ಆಫ್ ಡ್ಯಾಮೇಜಸ್ ಆಗಿದೆ ಅನ್ನೋದು ಡಿಸೈಡ್ ಆಗುತ್ತೆ. ಹಾಗಾಗಿ ಎಲ್ಲೇ ಲಿಗಮೆಂಟಲ್ ಇಂಜುರಿ ಯಾರಿಗೇ ಆದರೂ, ನಿಮ್ಮ ಸ್ನೇಹಿತರಿಗಾಗಿರಲಿ, ನಿಮ್ಮ ಮನೆಯಲ್ಲಿ ಯಾರಿಗೇ ಆಗಿರಲಿ, ದಯಮಾಡಿ ವಿದಿನ್ 24 hours ಆಯುರ್ವೇದ ಚಿಕಿತ್ಸೆಗೆ ಅಪ್ರೋಚ್ ಮಾಡಿ. ನಿಮಗೆ ಎಷ್ಟೋ ಸಹಾಯ ಆಗೋದಂತೂ ಖಂಡಿತವಾಗ್ಲೂ ಸತ್ಯ. ಇನ್ನೂ ಈ ತರಹ ಹಲವಾರು ಆರೋಗ್ಯದ ಸಂಬಂಧಿ ವಿಷಯಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು.